ನಮಸ್ಕಾರ. ಮುತ್ತತ್ತಿ ಅಂತದ್ದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಾವೇರಿ ಅಭಯಾರಣ್ಯ. ನೋಡು ಉದ್ದಕ್ಕೂ ಆನೆ ಲತ್ತಿಗಳೇ ಇದೆ ಗುರು. ಇಲ್ಲ ಆನೆಗಳು ಸಖತ್ತಾಗಿತ್ತು. ಬರ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸೊ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಬೆಂಗಳೂರು ಸುತ್ತಮುತ್ತ ಹತ್ರದಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ನ ಒಳ್ಳೆ ಪ್ಲೇಸು ಅಂತ ಸರ್ಚ್ ಮಾಡ್ಬೇಕಾದ್ರೆ ನಮಗೆ ಸಿಕ್ಕಿದ್ದೆ ಮುತ್ತತ್ತಿ. ಆಂಜನೇಯ ನಿಲ್ಲಿಸಿರುವಂಥ ಸ್ಥಳ ಅದು. ಬ್ಯಾಂಗ್ಳೂರಿಂದ ನಿಮಗೆ ಈ ಮುತ್ತತ್ತಿಗೆ ಕರೆಕ್ಟಾಗಿ 100 ಕಿಲೋಮೀಟ್ರು ಆಗುತ್ತೆ. ಪೌರಾಣಿಕವಾದಂಥ ಒಂದು ಕತೆ ಇದೆ ಅದರದ್ದು. ಸೊ ಅದನ್ನು ನಿಮಗೆ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ ಏನೇನು ಅಂತ. ಸೊ ಲೆಟ್ಸ್ ಗೋ ಫಾರ್ ದಿಸ್ ರೈಟ್. ಮುತ್ತತ್ತಿಗೆ ಹೋಗ್ಬೇಕಂದ್ರೆ ನಮಗೆ ಆ್ಯಕ್ಚುಲಿಯಾಗಿ 2 ರೂಟ್ ಇದೆ. ಒಂದು ಮೈಸೂರು ರೂಟಲ್ಲಿ ಹೋಗ್ಬೋದು ಬೆಂಗಳೂರಿಂದ, ಇನ್ನೊಂದು ಕನಕಪುರ ರೂಟಲ್ಲಿ ಹೋಗ್ಬೋದು. ನಾವು ಆ್ಯಕ್ಚುಲಿ ಹತ್ರ ಆಗುತ್ತೆ ಕನಕಪುರದಿಂದ ಅಂತೇಳಿ ಕನಕಪುರ ರೂಟಿಂದ ಇವಾಗ ಹೋಗ್ತಾ ಇದ್ದೀವಿ. ಪ್ರೆಸೆಂಟಾಗಿ ಆ್ಯಕ್ಚುಲಿ ನಾವು ಕನಕಪುರಲ್ಲೇ ಇದ್ದೀವಿ. ಬಂಕ್ ಹಾಕ್ಬಿಟ್ಟು ಸುಳ್ಳು ಹೇಳ್ತೀಯಾ? ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಹಿಂಗೆ ಬಂಕ್ ಹಾಕ್ತಿದ್ವಪ್ಪ, ಅದಕ್ಕೆ ಇನ್ನೂ ಇಲ್ಲೇ ಇದೀವಿ. ಇನ್ನು ಮುತ್ತತ್ತಿಗೆ ಹೋಗ್ಬೇಕಾದ್ರೆ 2 ರೋಡ್ ಇದೆ ನೋಡಿ. ಇವಾಗ ನಾವು ಆ ಕಡೆಯಿಂದ ಇದು ಸ್ಟ್ರೈಟ್ ಆಗಿ ಹಿಂಗೆ ಬಂದಿದ್ದು. ಸೊ ಇವಾಗ ಇಲ್ಲಿಂದ ಸ್ಟ್ರೈಟ್ ಬ್ಯಾಂಗ್ಳೂರ್ ಕಡೆಯಿಂದ ಬಂದ್ರೆ ಲೆಫ್ಟಿಗೆ ತಗೋಬೇಕು ನೋಡಿ. ಇದೊಂದು ಸರ್ಕಲ್ ಸಿಗುತ್ತೆ ಇಲ್ಲಿ. ಲೆಫ್ಟಿಗೆ ತಗೊಂಡು ಇಲ್ಲಿಂದ ಹೋಗ್ಬೇಕು. ಆ ಕಡೆನೂ ಹೋಗ್ಬೋದು ಆ್ಯಕ್ಚುಲಿ. ಸ್ಟ್ರೈಟ್ ಬಂದರೆ ಸ್ಟ್ರೈಟ್ ಹೋಗ್ಬೋದಂತೆ. ಬಟ್ ಆದರೆ ಈ ಕಡೆ ರೋಡು ಚೆನ್ನಾಗಿದೆ. ಆ ಕಡೆ ರೋಡ್ ಚೆನ್ನಾಗಿದೆ, ಈ ಕಡೆ ಸ್ವಲ್ಪ ಹಾಳಾಗಿದೆ. ಬಟ್ ಆದರೆ ಇದು ಹತ್ರ ಆಗುತ್ತೆ. ಆ್ಯಕ್ಚುಲಿ ಇವಾಗ ಚೆಕ್ ಪೋಸ್ಟ್ ಹತ್ರ ಎಂಟ್ರಿ ಆಗಿದ್ದೀವಿ. ಇದು ಏನಾರು ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಬಿಡ್ತಾರೆ. ಇಲ್ಲೇ ಕಾವೇರಿ ಅಭಯಾರಣ್ಯ ಚೆಕ್ ಪೋಸ್ಟು. ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಚೆಕ್ ಮಾಡಿ ಆಮೇಲೆ ಒಳಗಡೆ ಬಿಡ್ತಾರೆ. ಹೋಗೋ ದಾರಿನೇ ಹೇಳುತ್ತೆ ನಾವು ಹೋಗೋ ಪ್ಲೇಸ್ ಹೇಗಿದೆ ಅಂತ. ಸೊ ಅದೇ ಥರ ನಾವು ಇವಾಗ ಒಂದು ಒಳ್ಳೆ ಟಾರ್ ರೋಡಲ್ಲಿ ಬಂದಿದ್ವಿ. ಇನ್ಮೇಲೆ ಕಾಡೊಳಗೆ ಹೋಗಬೇಕು. ಸಖತ್ತಾಗಿರುತ್ತೆ ಮಾತ್ರ. ಇವಾಗ ಆ್ಯಕ್ಚುಲಿ ವನ್ಯಜೀವಿಗಳು ಸಿಗೋವಂಥ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಈ ಕಾಡು ಫುಲ್ಲು ನಿಮಗೆ ಸಂಗಮ ಫಾರೆಸ್ಟ್ಗೆ ಸೇರುತ್ತಂತೆ. ಏನೋ ಸ್ಟೇಟ್ ಅಂತ ಏನೋ ಹಾಕಿದ್ದಾರೆ. ಇನ್ನು ನಿಮಗೆ ಫುಲ್ ಆಫ್ ರೋಡ್ ವಹಿಸಿದ್ದು ಕಾಡೊಳಗೆ ಫುಲ್ ಹೋಗ್ಬೇಕು. ನೋಡಿಕೊಂಡು ಜೋಪಾನಾಗಿ ಬನ್ನಿ. ಯಾಕಂದರೆ ಆನೆಗಳು ಎಲ್ಲ ಓಡಾಡ್ತಿರುವಂಥ ಜಾಗ ಇದು. ನಮ್ಮ ಹುಡುಗರೆ ಒಂದಿಬ್ರು ಬರ್ತಾವ್ರೆ ಇಲ್ಲಿ ಇಲ್ಲಾಗಿ. ಬರ್ರೋ ಇಲ್ಲಿ ಆನೆ ಲದ್ದಿ ತೋರಿಸ್ತೀನಿ. ಇವಾಗ ಜಸ್ಟ್ ಪಾಸ್ ಆಗಿದೆ ಅಂತ ಅಲ್ಲ, ಆ್ಯಕ್ಚುಲಿ ಇವಾಗ ನೋಡ್ತೀನಿ. ಇದು ಯಾವಾಗಲೂ ಹಾಕಿರೋದು ಮೇ ಬಿ. ನೋಡಿ ಇದು ಆ್ಯಕ್ಚುಲಿ ನೆನ್ನೆ ಅನಿಸುತ್ತೆ ಇಲ್ಲೇ ಪಾಸ್ ಆಗಿದೆ ಆನೆ. ಫುಲ್ ಕಾಡು, ಯಾರು ಇಲ್ಲ ಗುರು. ಅಲ್ಲಿ ನೋಡಿ ಅಲ್ಲಿದಾರಲ್ಲ, ಡ್ರಿಂಕ್ಸ್ ಏನು ತಗೊಬರಂಗಿಲ್ಲ. ಆದರೆ ಅವ್ರು ತಗೊಬಂದ್ಬಿಟ್ಟು ಒಳಗಡೆ ಗಾಡಿ ಇದು ಬ್ಯಾಟ್ರಿ ಬಾಕ್ಸ್ ಇರುತ್ತಲ್ಲ ಅದ್ರೊಳಗಿತ್ತು ಅಂತ ಒಳಗಡೆ ಬಂದ್ಬಿಟ್ಟು ಇವಾಗ ಡ್ರಿಂಕ್ಸ್ನ ತಕ್ಕೊಂಡ್ಬಿಟ್ಟು ಅಲ್ಲಿ ಬಿಚ್ತಾ ಇದ್ರು. ತಗೊಂಡು ಇವಾಗ ಹೋಯ್ತಾರೆ. ಯಾಕಂದರೆ ಚೆಕಿಂಗ್ ಇರುತ್ತಲ್ಲ, ಮುಂದೆ ಎಲ್ಲಿ ಸಿಗಲ್ಲ. ಇದು ಕಾಡು ಮುಂದೆ ಒಂದು ಊರಿದೆ. ಆ್ಯಕ್ಚುಲಿ ನಿಮಗೆ ಒಂದು ಊರಿದೆ. ಸೊ ಕಾಡು ಒಳಗೆ ಊರು. ಸೊ ಇಲ್ಲಿಗೆ ಗೌರ್ಮೆಂಟ್ ಬಸ್ಸು ಆ್ಯಕ್ಚುಲಿ ಬರುತ್ತಂತೆ. 1 ಟೈಮ್ 2 ಟೈಮು. ಯಾವಾಗ ಅಂತ ಕರೆಕ್ಟಾಗಿ ಟೈಮಿಂಗ್ಸ್ ಗೊತ್ತಿಲ್ಲ. ರೋಡ್ ಏನು ಹೋಗ್ತಿದ್ವಿ, ರೋಡ್ ಉದ್ದಕ್ಕೂ ಆನೆ ಲತ್ತಿಗಳೇ ಇದೆ ಗುರು. ನನ್ಗೆ ಯಾಕೋ ಭಯ ಆಗ್ತಿದೆ. ಬಟ್ ಆನೆಗಳು ತುಂಬ ಇದೆ ಅನ್ಸುತ್ತೆ ಇಲ್ಲಿ. ಅಂದರೆ ಗುಂಪು ಆನೆಗಳೇ ಜಾಸ್ತಿ ಇದ್ದಾವೆ. ರೋಡ್ ಉದ್ದಕ್ಕೂ ನೋಡ್ತಾ ಇದ್ರು ಇಲ್ಲಿ ಸಂಜೆ ಎಲ್ಲ ದೇವರಾಣೆಗಳು ಇಲ್ಲಿ ಬರೋಕ್ಕೆ ಆಗಲ್ಲ. ಆ್ಯಕ್ಚುಲಿ ಆನೆಗಳದ್ದು ತುಂಬ ಕಾಟ ಇದೆ. ಅಲ್ಲೆಲ್ಲ ಇರೋದನ್ನೆಲ್ಲ ಮರ ಗಿಡಗಳನ್ನೆಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಹುಲ್ಲು ಯಾಕೆ ಹೇಳಿ? ಯಾವ್ದಾರು ಆನೆಗಳು ಅಥವಾ ಏನಾರು ಪ್ರಾಣಿಗಳು ಏನಾದ್ರು ಬಂದು ನಿಂತ್ಕೊಂಡ್ರೆ ಎಲ್ಲಿ ಹೋಗೋರಿಗೆ ಗೊತ್ತಾಗಲ್ಲ ಅಂತ ಫಾರೆಸ್ಟ್ ಅವ್ರು ನೋಡಿ ರೋಡ್ ಸೈಡು ಒಂದು 10 ಅಡಿ ಫುಲ್ ಎಲ್ಲ ಆ ಕಡೆ ಈ ಕಡೆ ಕಾಡಿರೋದನ್ನೆಲ್ಲ ಕಡಿದ್ಬಿಟ್ಟು ನೀಟಾಗಿ ಮಾಡಿದ್ದಾರೆ. ಹೇಳ್ದಂಗೆ ಎಲ್ಲ ಕ್ಲೀನ್ ಮಾಡ್ತಾನೆ ಇದ್ದಾರೆ ನೋಡಿ ಫಾರೆಸ್ಟ್ ಅವ್ರು ಪಾಪ. ನೀರೆಲ್ಲ ಬತ್ತೋಗಿದೆ. ಇಲ್ಲೇ ಹೆಜ್ಜೆ ಗುರುತುಗಳು ಎಲ್ಲ ಪ್ರಾಣಿಗಳದ್ದು ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡದು ಆನೆದು ನೋಡಿ ಹೆಂಗಿದೆ. ಇದು ಆನೆದೇ ಹೆಜ್ಜೆ ಹೆಂಗಿದೆ, ಎಷ್ಟು ದೊಡ್ಡದು ನೋಡಿ. ಅಲ್ಲಿ ಗುಂಡಿ ಆಗ್ಬಿಟ್ಟಿದೆ. ಇಲ್ಲ ಆನೆಗಳು ಏನ್ ಎದ್ರು ಕಟ್ತೀಯಪ್ಪ.
ಒಬ್ಬ ಆನೆ ಫುಲ್ ಸೈಕ ಹೊಟ್ಟೆ. ಗುಡ್ಡ ಅವ್ರ ಪಾಪ ಎದ್ರುಗಂಡು ಬರ್ತಾವ್ರೆ. ಎಲ್ಲಾ ಕಡೆ ನೋಡ್ಕೊಂಡು ಹೋಗೋದಾಯ್ತಲ್ಲ ಗುರು. ಸರಿ ನಿಲ್ಸ. ನಿಜ ಕಣೋ. ನೀನ್ ಆನೆ ಬಂದ್ರೆ ಏನ್ ಮಾಡ್ತೀಯ? ನಾನೇನ್ ಮಾಡ್ತೀನಿ ಹೇಳು? ಏಣಿ ತಗೋ ಬರ್ತೀನಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಯಾವ್ದೋ ಒಂದು ಟೆಂಪಲ್ ಇದೆ, ಹೋಗ್ಬೇಕಾದ್ರೆ ಸಿಗುತ್ತೆ. ನಾವು ಇನ್ನೂ ಮುಂದೆ ಹೋಗ್ಬೇಕು, 4-5 ಕಿಲೋಮೀಟ್ರು. ಹಿಂಗಿದೆ ಗುರು ಅಲ್ಲಿ ಕೆಳಗಡೆ ಪಾತಾಳ ತರ ಇದೆ. ಪಾತಾಳನೆ. ಇಲ್ಲೆಲ್ಲ ಆನೆ ಬರಲ್ಲ, ಯಾಕಂದ್ರೆ ಅಲ್ಲಿ ಇಳಿಯಕ್ಕಾಗಲ್ಲ, ಹತ್ತಕ್ಕಾಗಲ್ಲ. ಸಮತಟ್ಟಾದ ಜಾಗದಲ್ಲಿ ಮಾತ್ರ ಆನೆಗಳು ಕಂಡು ಬರೋದು. ಫೋನ್ ಪಟಾಯಿಸ್ಕೊಂಡು ದುಡ್ಡು ಪಟಾಯಿಸ್ಕೊತಿರ್ತಾನೆ, ಲಟಾಯಿಸ್ಕೊತಿರ್ತಾನೆ ಗೊತ್ತಾ. ಇನ್ನೊಂದು ಲೊಕೇಶನ್ ಒಗೆನಿಕಲ್ ಫಾಲ್ಸ್ ಅಲ್ಲಿ ಇತ್ತಯಿಂದ ಒಂದು ತೆಪ್ಪ ಕಲ್ಸ್ಬಿಟ್ಟು ಆ ಸರಿ ಒಂದು ತೆಪ್ಪ ಬರುತ್ತಲ್ವಾ, ದುಡ್ಡು ಕಳಿಸ್ಕೊಂತ ಹೇಳ್ತಾನಲ್ವಾ ಮೈಕೆಲ್ಲ ಅನೌನ್ಸ್ ಮಾಡಿ ಶೂಟಿಂಗ್ ಮಾಡಿರೋದಿಲ್ಲೇನಾ ಅದು? ಇಲ್ಲಿ ಫಾಲ್ಸ್ ರಿವರ್ ಇದೆಯಾ ಅಲ್ಲಿ? ಎಷ್ಟು ದೊಡ್ಡದು ಗೊತ್ತಾ ರಿವರು? ಮೈ ಗಾಡ್, ಹೆಂಗಿದೆ ಗುರು ಇದು? ಕ್ರೇಜಿ ಮಾತ್ರ. ಏನಿದು ಊರಿದೆ, ಇಲ್ಲೂ ಒಂದು ಚೆಕ್ ಪೋಸ್ಟ್ ಇದೆ ಗುರು. ಇಲ್ಲೂ ಒಂದು ಚೆಕ್ ಪೋಸ್ಟ್ ಇರ್ಬೇಕು. ಎಂಟ್ರಿ ಏನಿಲ್ಲ, ನಡೀಲಿ. ಓಹೋ, ಇಲ್ಲ ಅಂಗಡಿಗಳೆಲ್ಲ ಇದಾವೆ, ಪರವಾಗಿಲ್ಲ. ಇದೇ ಅನ್ಸುತ್ತೆ, ಬಂದ್ವಿ ಅನ್ಸುತ್ತೆ. ಒಬ್ಬ ಮಂಗಗಳು ಎಷ್ಟಿದಾವೆ ಗುರು. ಎಂಟ್ರಿ ಕೊಟ್ಟಿದ್ದೀವಿ ಗುರು ಮುತ್ತತ್ತಿಗೆ. ನೋಡಿ ಎಲ್ಲ ಇದೆ ಗುರು. ಇಲ್ಲಿ ಸುಮಾರು ದೊಡ್ಡ ಒಳ್ಳೆ ಸಿಟಿ ತರನೇ ಇದೆ. ಅಲ್ಲಿ ನೋಡಲ್ಲಿ ಜನಗಳೆಲ್ಲ ಅಲ್ಲಿದ್ದಾರೆ. ಇಲ್ಲೇನಾ? ನದಿ ಇದು ಕಾವೇರಿ ನದಿ. ಅಲ್ಲಿಗೆ ಹೋಗ್ಬರೋಣ ನಡೀರಿ. ನೋಡಿ ಎಲ್ಲ ಬಂದ್ಬಿಟ್ಟು ಇಲ್ಲಿ ಅಡುಗೆ ಮಾಡಿ, ಏನೋ ಪೂಜೆ ಎಲ್ಲ ಮಾಡಿ ಬಂದ್ಬಿಟ್ಟು ಇಲ್ಲಿ ಅಡುಗೆ ಮಾಡಿ ತಿನ್ಕೊಂಡು ಹೋಗ್ತಾರೆ. ಮೂರ್ತಿ ನೋಡಿ ಇಲ್ಲೇ ಇದನ್ನ ಹಾಕಿದ್ದಾರೆ, ಕೆತ್ತನೆ ಮಾಡಿ. ಕಾವೇರಿ ನದಿ. ದೇವರ ಮೂರ್ತಿಗಳೇ ಇದಾವೆ ಇಲ್ಲಿ. ಆಂಜನೇಯ ಸ್ವಾಮಿ ಮತ್ತು ಇನ್ನು ಯಾರ್ಯಾರೋ ದೇವರ ಶಿಲೆಗಳನ್ನೆಲ್ಲ ನೋಡಿ ಇಲ್ಲೇ ಹಾಕಿದ್ದಾರೆ. ಕೆಲವೊಂದು ನೋಡಿ ಹೆಂಗೆ ಪರಿಸ್ಥಿತಿ ಹೆಂಗಾಗಿ ಮುರಿದು ಹೋಗಿದ್ದಾವೆ. ಒಂದೊಂದು ಕೆತ್ತನೆಗಳು ಮಾಡಿ ನೋಡಿ ಇಲ್ಲ ಹೆಂಗಾಗಿದೆ. ಅಲ್ಲಿದೆ ಕಾವೇರಿ ನದಿ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ನಾವು ಕುಡಿತೀವಲ್ಲ ನೀರು, ಅದು ಇದೇ ಕಾವೇರಿ ವಾಟರ್, ಕಾವೇರಿ ನೀರು ಎಲ್ಲ ಮನೆಗಳಿಗೂ ತಲುಪುತ್ತಲ್ಲ ಅದೇ. ಹೋಗ್ತಿದೆ ನೋಡಿ ಅಲ್ಲಿ ಕತ್ತೆ 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 ಬಾ. ಬಾರ, ಯಾಕ ಹೇಳ? ಕಿರ್ಚಲೈ ಕಿರ್ಚೋ ಹೋಗತ್ಲ, ಕಿರ್ತಿಲ್ಲ ನೀನು. ಈ ಸ್ಥಳನ ಮುತ್ತತ್ತಿ ಅಂತ ಯಾಕೆ ಕರೀತಾರೆ ಅಂತ ಅಂದ್ರೆ, ರಾಮಾಯಣ ಮಹಾಭಾರತ ಕಾಲದಲ್ಲಿ ರಾಮಂಗೆ 14 ವರ್ಷಗಳ ಕಾಲ ವನವಾಸ ಆಗುತ್ತೆ. ಸೊ ಆ ವನವಾಸ ಟೈಮಲ್ಲಿ ಇಲ್ಲಿಗೆ ಬರಬೇಕಾದ್ರೆ ರಾಮ, ಲಕ್ಷ್ಮಣ, ಸೀತೆ 3 ಜನನು ಕಾಡಿಗೆ ಬರ್ತಾರೆ. ಸೊ ಆ ಟೈಮಲ್ಲಿ ಸೀತೆ ಇದೇ ಕಾವೇರಿ ದಡದಲ್ಲಿ ಕೂತ್ಕೊಂಡು ಅವಳ ಮುತ್ತು ನೀರೊಳಗೆ ಬಿದ್ದೋಗುತ್ತೆ, ಕಾವೇರಿ ನದಿಯ ಒಳಗೆ. ಆವಾಗ ಆಂಜನೇಯ ಬಂದ್ಬಿಟ್ಟು ಆ ಮುತ್ತನ್ನು ಹುಡುಕಿ ಅವಳಿಗೆ ಕೊಡ್ತಾನೆ. ಸೀತೆ ಆಂಜನೇಯನಿಗೆ ಮುತ್ತುರಾಯ ಅಂತ ಹೆಸರಿಂದ ಕರೆದುಬಿಟ್ಟು, ನೀನು ಇಲ್ಲೇ ನೆಲೆಸ್ಬಿಟ್ಟು ಜನಗಳಿಗೆ ಏನೇ ಕಷ್ಟ ಆದರೂ ಸಹಾಯ ಮಾಡು ಅಂತ ಹೇಳ್ತಾರೆ. ಸೊ ಆಂಜನೇಯಂಗೆ ಆವಾಗ ಮುತ್ತುರಾಯ ಅಂತ ಹೆಸರು ಬರುತ್ತೆ. ಈ ಪ್ಲೇಸಲ್ಲಿ ಆಂಜನೇಯ ಮುತ್ತುರಾಯ ನೆಲೆಸಿರುವ ಈ ಒಂದು ಪುಣ್ಯ ಸ್ಥಳವನ್ನು ಮುತ್ತತ್ತಿ ಅಂತ ಕರೀತಾರೆ.
ತುಂಬ ಜನ ಬಂದ್ಬಿಟ್ಟು ಅಡುಗೆ ಮಾಡ್ತಾರೆ. ಹೊಟ್ಟೆ ಬೇರೆ ಈ ಸ್ಮೆಲ್ ಬೇರೆ ಬರ್ತಿದೆ, ಹೊಟ್ಟೆ ಹಸುವಾಗ್ತಿದೆ ನಂಗೆ ಸೀರಿಯಸ್ಲಿ. ಎಲ್ಲಾದರೂ ಒಂದು ಕಡೆ ಹೋಗ್ಬಿಟ್ಟು ಊಟ ಮಾಡೋಣ. ಊಟ ಕೊಡ್ತಾರೆ, ಯಾರು ಏನು ಊಟ ಕೊಡೋದಿಲ್ಲ ಅಂತ ಹೇಳಲ್ಲ. ಒಳ್ಳೆ ನಾನ್ ವೆಜ್ ಬೇರೆ ಆ್ಯಕ್ಚುಲಿ. ಎಲ್ಲಾದರೂ ಹೋಗ್ಬಿಟ್ಟು ಒಂದು ಕಡೆ ಬ್ಯಾಟಿಂಗ್ ಮಾಡೋಣ, ನೋಡೋಣ. ಮುತ್ತತ್ತಿಗೆ ಬಂದರೆ ಒಂದೇ ಒಂದು ಪ್ರಾಬ್ಲಮ್ ಏನೋ ಅಂತ ಹೇಳಿದ್ರೆ, ಒಂದೇ ಒಂದು ಪಾಯಿಂಟು ನೆಟ್ವರ್ಕ್ ಸಿಗೋಲ್ಲ. ಯಾವುದೇ ಆನ್ಲೈನ್ ಟ್ರಾನ್ಸಾಕ್ಷನ್ಗಳು ಯೂಸ್ ಆಗೋಲ್ಲ. ಸೊ ದಯವಿಟ್ಟು ಯಾರಾದರೂ ಬಂದರೆ ಕ್ಯಾಶ್ನ ಇಟ್ಕೊಬನ್ನಿ, ಅದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲ ಅಂದರೆ ಸುಮ್ಮನೆ ಕಷ್ಟ ಆಗುತ್ತೆ ನಿಮಗೇನೆ. ಕ್ಯಾಶ್ ಇಸ್ಕೊಬನ್ನಿ. ಒಂದೇ ಒಂದು ಕಡೆ ನಿಮಗೆ 1 ಪಾಯಿಂಟ್ ನೆಟ್ವರ್ಕ್ ಸಿಗುತ್ತೆ, ಅದು ಜಿಯೋ ಅಲ್ಲ ಏರ್ಟೆಲ್ ಸಿಮ್ಮಲ್ಲಿ ಸಿಗುತ್ತಂತೆ. ಆ ಸ್ಪಾಟ್ನ ತೋರಿಸ್ತೀನಿ ನೋಡಿ ಇವಾಗ ಆ ಕಂಬದ ಹತ್ರ. ಅದಕ್ಕೆ ಎಲ್ಲರೂ ಅಲ್ಲೇ ನಿಂತ್ಕೊಂಡು ಮೊಬೈಲ್ನ ಯೂಸ್ ಮಾಡ್ತಾಯಿದ್ದಾರೆ. ಕಬ್ಬಿಣದ ಕಂಬದ ಹತ್ರ ನೆಟ್ವರ್ಕ್ ಸಿಗುತ್ತೆ, ಆದರೆ ಇದು ಒಂದೇ ಪಾಯಿಂಟ್, ಇಲ್ಲೊಂದೇ, ಇಲ್ಲಿ ಮಾತ್ರ ಸಿಗೋದು. ಎಲ್ಲ ಸ್ವಿಮ್ ಎಲ್ಲ ಮಾಡ್ಬೋದು. ಈ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ ಎಲ್ಲರೂ, ಈಜು ಹೊಡಿತಿದ್ದಾರೆ. ನಾವು ಆದರೆ ಈಜು ಹೊಡಿ. ಮೊಸಳೆ ಇದಾವೇನೋ ನಿಜ? ಹಾಂ ಹೌದಾ? ಇವತ್ತು ನಿಮ್ಮ ಬಾಯಿಗೆ ಹಾಕೋದು ನಿಮ್ಗೆ ಆ ಕಡೆ ಜಾಸ್ತಿ ಐತಂತೆ, ಆ ಕಡೆ ಬಿಡಲ್ಲ ಮಲಗಿರ್ತದ. ಈ ಕಡೆ ಓ ಮೈ ಗಾಡ್, ಹಂಗಾರೆ ಈಜು ಹೊಡಿಯೋದು ಬೇಡಪ್ಪ. ಒಳ್ಳೊಳ್ಳೆ ಪಾಯಿಂಟ್ಗಳು ಐತೆ. ಅಲ್ಲೋಗು, ಅಲ್ಲಿಂದ ಅಲ್ಲೊಂದ್ ಬೆಲಿತುರು, ಇಲ್ಲಾಂದ್ರೆ ಗಾಡಿಲಿ ಎತ್ಕೊಂಡು ಹೋಯ್ತಿ ಅಂದ್ರೆ ಒಂಚೂರು ಮುಂದೆ ಅಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಇದ್ರೊಳಗಡೆ ಪಕ್ಕದಿಂದ ನಡ್ಕೊಂಡು ಹೋಗುದ್ರು ಅಲ್ಲಿ ತನಕ 1 ಕಿಲೋಮೀಟರ್ ಐತೆ. ಒಳ್ಳೆ ವ್ಯೂ ಐತೆ. ಮರಿ ಒಳಗೆ ಹಾಕೊಂಡು ಅಲ್ಲಿ ತಗೊಂಡು ದೂರ ಬರ್ತದೆ. ಹಂಗೆ ಮಾಡ್ತಾ ಹೆಂಗ್ ಗುರು? ನೀರೊಳಗೆ ಈಜು ಹೊಡೆಯೋಣ ಅಂತ ಇಳಿದಿದ್ದೀವಿ. ಸಕ್ಕತ್ತಾಗಿದೆ ಮಾತ್ರ. ಈ ಕಡೆ ಸಣ್ಣದೊಂದಿದೆ, ಅದಕ್ಕೆ ಇಳಿದಿದ್ದೀವಿ ಆ್ಯಕ್ಚುಲಿ. ಆ ಕಡೆ ಕಾವೇರಿ ನದಿ, ಅದ್ರ ಪಕ್ಕದಲ್ಲೇ ಇನ್ನೊಂದು ಸಣ್ಣ ತಿಳಿ ನೀರಿತ್ತು, ಅದಕ್ಕೆ ಇಲ್ಲಿ ಇಳಿದಿದ್ದೀವಿ. ನೋಡೋಣ. ನೀರೇನು ಆ್ಯಕ್ಚುಲಿ ಇದೇನೋ ಆಳ ಇಲ್ಲ ನೋಡಿ, ಅಷ್ಟೇ ಸೊಂಟದ ಹತ್ರ ತನಕ ಬರುತ್ತೆ. ಸೊ ಹಂಗಾಗಿ ಇಳಿದಿದ್ದೀವಿ, ಏನು ತೊಂದರೆ ಇಲ್ಲ. ಫೈನಲಾಗಿ ಫ್ರೆಶ್ ಆದ್ವಿ. ಇವಾಗ ಟೆಂಪಲ್ ಹತ್ರ ಹೋಗ್ತೀವಿ, ಮುತ್ತುರಾಯನ ಟೆಂಪಲ್ ಮುತ್ತತ್ತಿ. ಸೊ ಟೆಂಪಲಿಗೆ ಒಂದು ವಿಸಿಟ್ ಮಾಡಿ ಕೈ ಮುಗಿದು ಬಂದು ಊಟ ಮಾಡಿ ಇಲ್ಲಿಂದ ಹೊರಡೋಣ. ಇದೇ ದೇವಸ್ಥಾನ, ಮುತ್ತುರಾಯನ ದೇವಸ್ಥಾನ. ಮುತ್ತುರಾಯ ಅಂದರೆ ಆಂಜನೇಯ ನೆಲೆಸಿರುವಂಥದ್ದು ಇಲ್ಲೇ. ಈ ಮುತ್ತತ್ತಿ ಇರುವಂಥದ್ದು ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು, ಅಲ್ಗೂರು ಹೋಬ್ಳಿಲಿ. ಎಲ್ರೂ ಕಾಪಾಡಪ್ಪ ಆಂಜನೇಯ ಸ್ವಾಮಿ. ನೋಡಿ ಇಲ್ಲೇ ಇದೆ ಆಂಜನೇಯನ ಭಕ್ತ. ಸೊ ಈ ಮುತ್ತತ್ತಿಯಲ್ಲಿರುವಂಥ ಮುತ್ತುತ್ತೆ ರಾಯನ ದೇವಾಲಯಕ್ಕೆ ತುಂಬ ದೂರದ ಊರುಗಳಿಂದನೂ ಭಕ್ತಾದಿಗಳು ಬರ್ತಾರೆ. ಸೊ ಭಕ್ತಾದಿಗಳು ಬಂದು ಮುತ್ತುತ್ತೆ ರಾಯನ ಹತ್ರ ಬೇಡ್ಕೊಳ್ತಾರೆ. ಕಾವೇರಿ ನದಿಯು ಇಲ್ಲೇ ಇರೋದ್ರಿಂದ ಕೆಲವೊಬ್ಬರು ಸತ್ತ ಮೇಲೆ ಅವರ ಅಸ್ಥಿಯನ್ನು ಬಿಡಲು, ಬೂದಿ ಬಿಡಲು ಆ್ಯಕ್ಚುಲಿ ಇಲ್ಲೇ ಬರ್ತಾರೆ. ಅವರು ಕೂಡ ಕಾವೇರಿ ನದಿಯಲ್ಲಿ ಆ ಬೂದಿಯನ್ನು ಬಿಟ್ಟು ಇಲ್ಲೇ ಅವರೇ ಅಡುಗೆಗಳನ್ನ ಮಾಡಿಕೊಂಡು ಊಟ ಮಾಡಿ ಹೋಗ್ತಾರೆ. ಮುದ್ದೆ, ಮಟನ್ನು, ಸಾಂಬಾರು, ಆಹಾ ಸಕ್ಕತ್ತಾಗಿದೆ. ಅಡುಗೆ ಮಾಡಿದ್ರಲ್ಲಿ ಎಲ್ಲ ಸಕ್ಕತ್ತಾಗಿ ಹೋಗಿ ತಿಂತಾಯಿದ್ದೀವಿ. ಟೇಸ್ಟ್ ಮಾತ್ರ ಮುದ್ದೆದು ಹಿಂಗೆ ಮುಟ್ಕೊಂಡು ಹಿಂಗೆ ಅಂದ್ಕೊಂಡು ಮಟನ್ ಸಾಂಬಾರು ಒಳಗೆ ಹಿಂಗೆ ಇದು ಮಾಡಿ ಕ್ರೇಜಿ. ಸಖತ್ತಾಗಿರೋ ಮಟನ್ ಊಟ ಮಾಡಿದ್ವಿ. ಮಟನು ಮುದ್ದೆ ಸಖತ್ತಾಗಿತ್ತು. ಸೊ ಇದಾದಮೇಲೆ ಇವಾಗ ನೆಕ್ಸ್ಟ್ ಇಲ್ಲಿಂದ ಹೊರಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು. ಇಜ್ಜು ಫುಲ್ಲು ಫೋಟೋಗ್ರಾಫರ್ ಆಗಿದ್ದಾನೆ. ಇಲ್ಲಿ ನೋಡಿ ಎಲ್ಲ ಫುಲ್ಲು ಯಾವ್ಯಾವ ಆ್ಯಂಗಲಲ್ಲಿ ಫೋಟೋ ತೆಗಿತಿದ್ದೀರಪ್ಪ. ಅಣ್ಣ ಮಾಡೆಲ್ ಬಾ. ಇದು ಕಾಡು ಹಂದಿಗಳು. ಎಲ್ಲಿದಾವ ಕಾಡಂದಿ ನೋಡಿ ಇಲ್ಲಿ. ಎಲ್ಲ ಜಿಂಕೆಗಳು ಇದಾವಲ್ಲ ಅವರು.
ಫೈನಲ್ ಆಗಿ ಗಾಯ್ಸ್ ಮುತ್ತಕ್ಕಿನ ಮುಗಿಸ್ವಿ. ಸೊ ಇವಾಗ ಹೋಗ್ತಿದೀವಿ ನಾವು. ಇವಾಗ ಹೋಗ್ತಿರೋ ರೂಟೇ ಬೇರೆ ರೂಟ್. ಇದು ಸಕ್ಕತ್ತಾಗಿದೆ ಗುರು, ಯಾಕಂದ್ರೆ ಅಲ್ಲಿ ಹೋಗಿದ್ದು ನಾವು ಆಫ್ ರೋಡ್ ತರ ಫುಲ್ ಇತ್ತು. ಸೊ ಈ ಕಡೆ ಬಂದು ಸ್ವಲ್ಪ ದೂರ ಆಗುತ್ತೆ, ನಿಮಗೆ ಲಾಂಗ್ ಆಗುತ್ತೆ. ಸೊ ಹೆಂಗೆ ಅಂದರೆ ಇವಾಗ ನಾವು ಹೋಗಿದ್ದು ಅಲ್ಗೂರ್ ರೂಟ್ ಮೇಲೆ ಹೋಗಿದ್ದು. ಇವಾಗ ಪ್ರೆಸೆಂಟಾಗಿ 700 ಅಂತ ಇದೆ, ಅಲ್ಲಿಂದ ನಾವು ಲೆಫ್ಟಿಗೆ ತೊಗೊಂಡಿದ್ವಿ ಅವಾಗ. ಬಟ್ ಆದರೆ ಇವಾಗ ಬಂದಿದ್ದು ಈ ಕಡೆಯಿಂದ ಬಂದ್ವಿ. ಈ ರೂಟ್ ಮಾತ್ರ ಚಿಂದಿ ಆಗಿದೆ ಗುರು, ಬೇಗನೂ ಬರ್ಬೋದು. ರೂಟು ಫುಲ್ಲು ಇದೆ, ಸಕ್ಕತ್ತಾಗಿತ್ತು. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಓಕೆ.